ಸೊಪ್ಪಿನ ಕತೆ ಬಿಟ್ಬಿಡಿ. ಆದ್ರೆ ಬೆಂಗಳೂರಿನ ಗಲಾಟೆ ಕಾರಣ ಇಲ್ಲದೆ ನಡೆದಿರುವ ಘಟನೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮನೆ ಬೆಂಕಿ ಇಕ್ಬಿಟ್ಟವರಲ್ಲ, ಆ ಮನೇನ ಅವ್ರ ತಂದೆ ಕಟ್ಟಿದ ಮನೇನ ಕೊಡಕ್ಕಾಗಲ್ಲ. ಕಾಂಗ್ರೆಸ್ ಮನೆ ಕಟ್ಕೊಡ್ಬೋದು ಅಷ್ಟೇ. ಅಲ್ಲಿ ತಾಲಿನೂ ಸುಟ್ಟಾಕಿದ್ದಾರೆ, ಅದು ಕೊಡ್ತೀರಾ? ಹಂಗಾರೆ ಹೊಸ ತಾಲಿ ಮಾಡ್ಕೊಡ್ಬೋದು ನೀವು, ಆದ್ರೆ ಅವ್ರ ತಾಲಿನ ಕೊಡಕ್ಕಾಗಲ್ಲ. ಗೋಲಿಬಾರಲ್ಲಿ ಸತ್ತಿರೋಂಥವ್ರು ಕೊತ್ತಂಬರಿ ಸೊಪ್ಪು ತರಕ್ ಹೋಗ್ತಾ ಇದ್ರು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾತ್ರಿ 1 ಗಂಟೆಯಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲಿ ಸಿಗ್ತೈತೆ? ಕಾಂಗ್ರೆಸ್ ಅವರು ಈ ಕೊತ್ತಂಬರಿ ಸೊಪ್ಪು, ಈ ಕರ್ಬೇವಿನ ಸೊಪ್ಪು ಕತೆ ಬಿಟ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಏನಾದರೂ ಸ್ವಲ್ಪ ಗೌರವ ಇದ್ದಿದ್ರೆ 1 ತಿಂಗಳು ಮುಂಚೆ ಅಖಂಡ ಶ್ರೀನಿವಾಸ ಮೂರ್ತಿನ ಆ ಕಾರ್ಪೊರೇಟರ್ಗಳನ್ನ ಕರೆದು ಸಂಧಾನ ಮಾಡ್ಬಿಟ್ಟಿದ್ರೆ, ಶಿವಕುಮಾರ್ ಅವರು ಈ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ರೆ ಈ ಅನಾಹುತನೇ ನಡೀತಾ ಇರಲ್ಲ. ಅದರಿಂದ ತಪ್ಪು ಕಾಂಗ್ರೆಸ್ ಅವ್ರದೇ. ಈ ತರದ ಒಂದು ಘಟನೆ ಬೆಂಗಳೂರಿಗೊಂದು ಕಳಂಕ ಆಗೋಯ್ತು. ಆ ಕಳಂಕದ ನೇರ ಪಾತ್ರದಾರರು ಕಾಂಗ್ರೆಸ್. ಆನೆ ಕೊಟ್ಟರು ಅಡಕೆಗೆ ಹೋಗಿದ ಮಾನ ಬರಲ್ಲ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ನಾಯಕರುಗಳು ಮಾತಾಡುವಂತ ಸಂದರ್ಭದಲ್ಲಿ ಸೌಜನ್ಯ ಇವೆಲ್ಲವನ್ನ ಇಟ್ಕೊಂಡು ನಾವು ಮಾತಾಡೋಣ. ಕಾಂಗ್ರೆಸ್ ಮತ್ತು SDPI ಒಂದೇ ನಾಣ್ಯದ ಎರಡು ಮುಖಗಳು. ಇವರಿಬ್ಬರು ಹೇಳ್ತಾ ಇರೋದು ಅಲ್ಲಿ ಗಲಭೆ ಆಗಿದೆಯಲ್ಲ, ಅದಕ್ಕೆ ನೇರ ಹೊಣೆ ಪೊಲೀಸರಂತೆ. ಅವ್ರ ಬಾಯಲ್ಲಿ ಬರ್ತಾ ಇರುವಂತ ಅಮೃತ ವಚನಗಳು ನೇರ ಹೊಣೆ ಪೊಲೀಸರದಂತೆ. ಪೊಲೀಸರು ಹೇಳಿದ್ರ ಗಲಾಟೆ ಮಾಡಿ ಅಂತ? ಪೊಲೀಸರು ಹೇಳಿದಾರ ಪೊಲೀಸ್ ಸ್ಟೇಷನ್ ಸುಟ್ಟಾಕಿ ಅಂತ? ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ